ನಾವು ಇವಾಗ ಅರಿಶಿನ ಕಾಗದವನ್ನು ಬಳಸಿಕೊಂಡು ಆಮ್ಲ ಯಾವುದು ಪ್ರತ್ಯಾಮ್ಲ ಯಾವುದನ್ನು ತಿಳಿದುಕೊಳ್ಳೋಣ. ಇದು ಅರಿಶಿನ ಕಾಗದ. ಇದು ಹೇಗೆ ತಯಾರಿಸುವುದೆಂದರೆ, ಅರಿಶಿನವನ್ನು ಬಿಳಿಯ ಕಾಗದದ ಮೇಲೆ ಉಜ್ಜಿದಾಗ ಅದು ಅರಿಶಿನ ಕಾಗದ ಉಂಟಾಗುತ್ತದೆ. ಹಾಗಾದರೆ ನಾವು ಮೊದಲು ಎ ದ್ರಾವಣದಲ್ಲಿ ಎದ್ದಿದಾಗ ಇದು ಯಾವುದೇ ಬಣ್ಣಕ್ಕೆ ತಿರುಗುವುದಿಲ್ಲ, ಹಾಗಾದರೆ ಇದು ಆಮ್ಲ. ನಾವು ಇವಾಗ ಇನ್ನೊಂದು ಅರಿಶಿನ ಕಾಗದವನ್ನು ಬಳಸಿಕೊಂಡು ಬಿ ದ್ರಾವಣದಲ್ಲಿ ಎದ್ದಿದಾಗ ಇದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ, ಹಾಗಾದರೆ ಇದು ಪ್ರತ್ಯಾಮ್ಲ. ನಾವು ಇವಾಗ ಅರಿಶಿನವು ಕೆಂಪು ಬಣ್ಣಕ್ಕೆ ತಿರುಗಿದರೆ ಅದು ಪ್ರತ್ಯಾಮ್ಲ. ಈಗ ಲವಣದ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಇದು ಲವಣ. ಇದನ್ನು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಬೆಳೆಸಿದಾಗ ಲವಣ ಉಂಟಾಗುತ್ತದೆ. ಇದನ್ನು ನಾವು ಲವಣ ಎಂದರೆ ಉಪ್ಪು. ರಾಸಾಯನಿಕವಾಗಿ ಎಲ್ಲ ಮನೆಯಲ್ಲಿ ಸಿಗುವುದು ಉಪ್ಪು. ಹಾಗಾದರೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಮತ್ತು ಲವಣಗಳು ಹೇಗೆ ಪತ್ತೆ ಹಚ್ಚುವುದು ಎಂದು ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು.